ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ರಾಜ್ಯದಿಂದ ಬಂದಿರತಕ್ಕಂತ ಎಲ್ಲ ಜಿಲ್ಲಾ ನಾಯಕರೇ ತಾಲೂಕು ನಾಯಕರೇ 50 ವರ್ಷ ನನ್ನ ಕರುಳು ಕುದೀತಾ ಇತ್ತು. ಇವತ್ತು ನನಗೆ ಸಮಾಧಾನ ಸಿಕ್ಕಿದೆ. ಯಾಕಂದ್ರೆ ನೀವು ಈಗ ಹೋರಾಟ ಶುರು ಮಾಡಿದ್ದೀರಿ. ನಾನು ಓದ್ತಿರ್ಬೇಕಾದ್ರೆ ಭದ್ರಾವತಿಯಲ್ಲಿ ನನ್ನ ಜೊತೆ ನನ್ನ ಸ್ನೇಹಿತ ಇದ್ದ ಆಂಜನೇಯ ಅಂತ ನನ್ನ ಜೊತೆಲಿ ಓದ್ತವ್ರು. ಆ ಕಾಲದಿಂದ ದಲಿತರ ಮೇಲೆ ಹೋಟ್ಲಿಗೆ ಹೋದ್ರೆ ಟೀ ಕುಡಿಯಕ್ಕೆ ಗ್ಲಾಸ್ ಇರಲಿಲ್ಲ. ನಮ್ಮ ಪಕ್ಕದಲ್ಲಿ ಕುರ್ಚಿ ಮೇಲೆ ಕೂರಂಗಿರ್ಲಿಲ್ಲ. ನಾವು ಸ್ಕೂಲ್ ಹುಡುಗರು ಒಂದು ಹೋಟ್ಲು ಉದಯ ಲಾಡ್ಜಿ ಅಂತ, ಆ ಸೌಕಾರನಿಗೆ ದೊಡ್ಡ ಜುಟ್ಟು ದೊಡ್ಡ ನಾಮ. ಅಂಜನಿ ಕರ್ಕೊಂಡು ನಾನು ಒಳಗೆ ಹೋದ ತಕ್ಷಣ ಗೊತ್ತಾಗಿ ಅಂಜನಿಗೆ ಕತ್ತಿನ ಮೇಲೆ ಕೈ ಹಿಡಿದು ಹೊರಗೆ ದಬ್ಬದಾಗ ಹೋರಾಟ ಮಾಡಿ ಆ ಹೋಟ್ಲನ್ನೇ ಧ್ವಂಸ ಮಾಡಿದ್ವಿ ನಾವು. ಅವತ್ತಿಂದ ತೀರ್ಮಾನ ಆಯ್ತು, ಹೋಟ್ಲ್ಗಳಲ್ಲಿ ಚಿಪ್ಗಳಲ್ಲಿ ಟೀ ಕೊಡೋದಲ್ಲ, ಯಾವ ಗ್ಲಾಸ್ನಲ್ಲಿ ಎಲ್ಲರೂ ಕುಡಿತಾರೋ ಕುಡಿಬೇಕು. ಯಾವ ಹೋಟ್ಲು ದಲಿತರಿಗೆ ಒಳ ಪ್ರವೇಶ ಇಲ್ಲ ಅನ್ನೋ ಆ ಹೋಟ್ಲಿಗೆ ಲೈಸೆನ್ಸೇ ಕೊಡಬಾರದು. ಇವತ್ತು ಈ ಹೋರಾಟ ಯಾಕೆ ಶುರು ಮಾಡಿದ್ವಿ ನಾವು? 62ನೇ ಇಸ್ವಿಯಲ್ಲಿ ನಾನು ಫಸ್ಟ್ ರಾಜಕಾರಣ ಕಾಲಿಟ್ಟಾಗ ಈ ಸಮಾಜದ ಜನಸಂಖ್ಯೆ ತೊಡೆದು, ಆದ್ರೆ ಏನು ಅಂದ್ರೆ ನಿಮ್ಮನ್ನು ಕುಂದಿರಿಸ್ಕೊಳ್ಳೋರು, ಬೇರೆಯವರು ರಾಜ್ಯ ಮಾಡೋರು. ಇದನ್ನು ನೋಡೇನೆ ನಾನು ಜನತಾದಳದ ಅಧ್ಯಕ್ಷನಾದಾಗ ಈ ರಾಜ್ಯದ ದೊಡ್ಡ ಪೋರ್ಟ್ಫೋಲಿಯೋ ಯಾರಿಗಾದ್ರೂ ಸಿಗಬೇಕಾದ್ರೆ ಮಾದರಿಗೆ ಸಿಗಬೇಕು ಅಂತೇಳಿ ಜಿಗ್ಜಿಣಿಗೆ, ಬಿಜಾಪುರ ಜಿಗ್ಜಿಣಿಗೆ ಅವತ್ತು ರೆವಿನ್ಯೂ ಮಿನಿಸ್ಟರ್ನ ನಾನು ಹೋರಾಟ ಮಾಡ್ತಾ ಉಂಡೆ. ವೈ ರಾಮಕೃಷ್ಣ ಅವರು, ಡಿ ಮಂಜುನಾಥ್ರವರು, ರಾಜೇನವರು, ಯಾರ್ಯಾರ ನೆನೆಯಲ್ಲಿ ನಾನು. ಇವತ್ತು ರಾಮಕೃಷ್ಣಪ್ಪನವರು ನಮ್ಮ ಪ್ರೊಫೆಸರ್ ಭದ್ರಾವತಿ, ಆ ಕೃಷ್ಣಪ್ಪನವರು ಆ ಊರಿನವ್ರು. ನಾನು ಅದಕ್ಕೆ ಅವತ್ತು ಮುನಿಯಪ್ಪನಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಮುನಿಯಪ್ಪ ಕುರ್ಚಿ ನೋಡಬೇಡ, ಸಮಾಜ ನೋಡು. ಅದನ್ನು ನೋಡಿದ್ರೆ 4 ವರ್ಷ ನನ್ನ MLC ಬಾಕಿ ಇತ್ತು, ಸ್ವಾಭಿಮಾನಕ್ಕೆ ಧಕ್ಕೆ ಬಿತ್ತು. MLC ಪದವಿನ ಎಷ್ಟು ಹೊರಗೆ ಬಂದೆ ನಾನು. ನಾಳೆ ಮಾನ ದೊಡ್ಡದು ಸ್ಥಾನ ದೊಡ್ಡದಲ್ಲ ಅಂತೇಳಿ ಮಾದಿಗರು ಯಾವಾಗಿಂದಿದ್ದಾರೆ? ಬಸವಣ್ಣನ ಕಾಲದಿಂದ. ಸಮಗಾರ ಹರಣಯ್ಯ, ಮಾದಾರ ಚೆನ್ನಯ್ಯ, ಅವನಮ್ಮ ಅಣ್ಣಯ್ಯ, ಒಂದು ಕರೆಯರಿ ಕೂಡಲ ಸಂಗಯ್ಯ, ಅವತ್ತು ಬಸವಣ್ಣ ಕೂಗದ. ಇವತ್ತು ಆ ಸಮಾಜಕ್ಕೆ ನೀವು ನ್ಯಾಯ ಕೊಡೋದಿಕ್ಕೆ ಒಳ ಮೀಸಲಾತಿ 70 ವರ್ಷ ಆಯ್ತು ರಾಜ್ಯಕ್ಕೆ. ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಕ್ಕಿ ದೇಶಕ್ಕೆ. ಇದಕ್ಕೊಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಇವತ್ತು ತಿಮ್ಮಾಪುರ ಸೇರಿಸ್ಕೊಳ್ಳೋದೆಲ್ಲ ಬರ್ಬೇಕವ್ರು. ಇವತ್ತು ಅವರು ಎಲ್ಲವನ್ನು ಇವತ್ತಿನ ದಿವಸ ಇಷ್ಟು ಮಾತ್ರ ನಿಮ್ಗೆ ಹೇಳ್ತೇನೆ. ಸಾದರು, ಸಾಬ್ರು, ಮಾದರು ಈ 3 ಮುಂಚೆನೂ ಜೊತೆಯಲ್ಲಿದ್ದಂತವೆ, ಈಗಿಂದಲ್ಲ. ಈ ಸಮಾಜದ, ಮುಸ್ಲಿಂ ಸಮಾಜದ ಬೆಂಬಲ ಆದಿ ಕಾಲದಿಂದ ಅವತ್ತು ಇದೆ, ಇವತ್ತು ಇದೆ. ನೀವು ಮಾಡ್ತಕ್ಕಂಥ ಎಲ್ಲ ಹೋರಾಟಕ್ಕೆ ನಿಮ್ಮ ಜೊತೆ ನಾವು ನಿಲ್ತೇವೆ ಅನ್ನೋ ಆಶ್ವಾಸನೆಯನ್ನ ಇವತ್ತಿನ ದಿವಸ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇವೆ. ಸಿದ್ದರಾಮಯ್ಯನವ್ರು ಬುದ್ಧಿವಂತರು. ಸಿದ್ದಣ್ಣ, ನಿಮಗೆ ಗೊತ್ತೈತ ನಾನು ಏನು ಅಂತ ಹೇಳಿ. ನಾನೆಲ್ಲಾದ್ರೂ ಕಾಲಿಟ್ರಲ್ಲಿ ಅಪಜಯ ಆಗಲ್ಲ, ಅದು ಜಯನೇ. ನನ್ನ ಸ್ವಾರ್ಥಕ್ಕೆ ನಾನು ಕಾಲಿಟ್ಟಿಲ್ಲ, ಸಮಾಜದ ಏಳಿಗೆಗೆ ಕಾಲಿಟ್ಟಿದ್ದೀವಿ ಇವತ್ತಿನ ದಿವಸ. ಇವತ್ತು ಈ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲಿದೆ ನಿಮಗೆ ಗೊತ್ತಿದೆ. ಯಾಕೆ ಹೆದರ್ತೀರಿ? ಯಾಕೆ ಭಯಪಡ್ತೀರಿ?
ಮೈಸೂರು ಜಿಲ್ಲೆಯಲ್ಲಿ ನಿಮ್ಗೆ ಏನಾದ್ರೂ ಅನಾನುಕೂಲ ಆಗತ್ತೆ ಅಂತಲೇನು? ಮೈಸೂರು ಬೈ ಎಲೆಕ್ಷನ್ ಆದಾಗ ನಿಮ್ಮನ್ನು ಗೆಲ್ಲಿಸಿದವ್ರು ಯಾರು? ಸಿದ್ದಣ್ಣ. ನಾನಿರ್ಲಿಲ್ವಾ ಅವಾಗ? ಬಾದಾಮಿಯಲ್ಲಿ ಯಾರು ಗೆಲ್ಸಿದ್ದು? ನಾವಲ್ವಾ? ಈ ಸಮಾಜ ಲೆಕ್ಕಾಚಾರ ನಿಮ್ಗೆ ಹೇಳ್ತೇನೆ. 74 ವಯಸ್ಸಾಗಿದೆ ನನಗೆ. ಈ ಹೋರಾಟಕ್ಕೆ ನಾನು ಸತ್ರು ಕೂಡ ನಾನು ಹುತಾತ್ಮನಾದೆ ಅಂತ ತಿಳ್ಕೊತೀನಿ. ನಾನು ನನ್ನ ಜೀವನ ರಕ್ಷೆ ಇವತ್ತಿನ ದಿವಸ. ಇವತ್ತು ಈ ಸ್ವಾಮಿಗಳು ಕೂತಿದ್ದಾರೆ, ಹಿರಿಯೂರು ಸ್ವಾಮಿಗಳು. ಟಿ ಮಂಜುನಾಥ್ ಅವರು ಹಿರಿಯೂರು MLA. ನನ್ನ ಮೇಲೆ ಭಾರಿ ಸಿಟ್ಟು, ಎಲ್ರಿಗೂ ಬರೀ ಮಂಜುನಾಥ ಕ್ಯಾನ್ವಾಸಿಗೆ ಬರ್ತಾರೆ ಅಂತ. ನಾನು ಹೇಳಿದೆ, ನಾನು ಬಲಗೈ ವಿರೋಧ ಇಲ್ಲಪ್ಪ, ನಿಮ್ಮ ಪರವಾಗೂ ಇದ್ದೇನೆ. ಆದ್ರೆ ಈ ಪಾಪ ಮುಂಡೆವು ಬಾಯಿಲ್ಲ ಇದಕ್ಕೆ. ಇವತ್ತು ಅವ್ರಿಗೊಂದು ಕಾಲೇಜ್ ಇಲ್ಲ, ಆ ಸ್ವಾಮಿಗೊಂದು ತಿರುಗಾಡ ಕಾರ್ ಇಲ್ಲ. ನನ್ನ ಸ್ವಂತ ದುಡ್ಡಿಂದ ಹಿರಿಯೂರು ಮಠ ಸ್ವಾಮಿಗೆ ಅವತ್ತು ಫಿಯೇಟ್ ಕಾರ್ ಕೊಡಿಸಿದೆ. ನಾನು ಹೇಳಿದೆ, ಯಾವ ರೀತಿ ಲಿಂಗಾಯತ ಸ್ವಾಮಿಗಳು ತಿರುಗ್ತಾರೋ ಕಾರಲ್ಲಿ ಕೂತು, ನೀವು ಕೂಡ ಅದು ಜಾಬರು ಕಾರಲ್ಲಿ ಕೂತು ತಿರುಗಾಡಿ ಅಂತ ಹೇಳಿ. ಓಟಿಗಾಗಿ ಮಾಡಲಿಲ್ಲ. ಕಾರಣ ಇವತ್ತು ನಾವು ಈ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೇವೆ. ರಂಜಾನ್ ತಿಂಗಳ ಉಪವಾಸ ನಾನು. ಈ ತಿಂಗಳಲ್ಲಿ ನಾವೆಲ್ಲೂ ಹೊರಗೆ ಹೋಗಲ್ಲ. ಆದ್ರೆ ನಾನು ಹೇಳಿದೆ, ಈ ಸಮಾಜದ ಸಲುವಾಗಿ ನಾನು ಖುದ್ದು ಬರ್ತೇನೆ. ರಾಜ್ಯ ತುಂಬ ನಿಮಗೆ ಹೋರಾಟ ಮಾಡಬೇಕು. ಇವತ್ತು ದೊಡ್ಡ ಸಂತೋಷ ಅಂದ್ರೆ ಜೈ ಜಗದೀಶ್ ಜಯರಾಮ್, ಜೈ ಭೀಮ್ ಇಬ್ರು ಕೂಡ ಒಂದಾಗಿದ್ದೀರಿ. ನೀವು ಕೇಳೋ ಅಲ್ಲ, ಕೊಡೋ ಜಾಗದಲ್ಲಿ ಇರೋರು. ಬನ್ನಿ ನಮ್ಮ ಜೊತೆಯಲ್ಲಿ. ರಾಜ್ಯದ ಮುಖ್ಯಮಂತ್ರಿ ಒಬ್ಬ ದಲಿತನ ಕೂರಬೇಕು, ಆ ಕಾಲ ನಾವು ಕಾಣಬೇಕಾಗತ್ತೆ. ಆ ಹೋರಾಟವನ್ನು ಇವತ್ತಿನ ದಿವಸ ನಾವು ಶುರು ಮಾಡಿದೆವು. ಆದ್ರಿಂದ ನಿಮಗೆ ಒಂದು ಒಳಗೊಟ್ಟು ಹೇಳ್ತೇನೆ, ಒಗ್ಗಟ್ಟನ್ನ ಮುರ್ಕೋಬೇಡಿ. ನಮ್ಮಲ್ಲಿರೋ ಒಗ್ಗಟ್ಟನ್ನ ಮುರ್ಕೋಬೇಡಿ. ನೀವು ಮುರ್ಕೊಂಡ್ರಿ ಹಾಳ ಹೋಗ್ತೀರಿ. ಎಲ್ಲ ರಾಜಕೀಯ ಪಾರ್ಟಿಗಳು ನಿಮ್ಮನ್ನು ಒಂದಾಗಕ್ಕೆ ಬಿಡಲ್ಲ, ನಿಮಗೂ ಬಿಡಲ್ಲ, ಮುಂದೆ ನಮಗೆ ಸಾಬ್ರಿಗೂ ಬಿಡಲ್ಲ. ಅವ್ರು ಹೊಡೆಯೋದ ನಮ್ಮಿಬ್ಬರನ್ನ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಇವರಿಬ್ಬರು ಒಂದಾದ್ರೆ ನಾವಿಲ್ಲಿ ಉಳಿಯಲ್ಲ ಅನ್ನಕ್ಕಂಥದ್ದನ್ನ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ದಲಿತರಲ್ಲಿ ಒಂದು ಒಗ್ಗಟ್ಟು ಮಾಡಿ, ದಲಿತರು ಮುಸ್ಲಿಮರನ್ನ ಒಂದಾದ್ರೆ 130 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬಹುದು. 130 ವಿಧಾನಸಭಾ ಕ್ಷೇತ್ರಗಳನ್ನ. ಅದಕ್ಕೆ ಇವತ್ತಿನ ದಿವಸ ನಾವು ಹೋರಾಟಕ್ಕೆ ಹೊರಟಿದ್ದೇವೆ. ಈ ಬಿಸಿಲಿನಲ್ಲಿ ಜಾಗ ಸಣ್ಣದಾಯಿತು, ಮಾಡಿಸಂದ್ರ ಮುನಿಯಪ್ಪ ಪ್ಯಾಲೇಸ್ ನಲ್ಲಿ ತಗೋಬೇಕಾಗಿತ್ತು. ಮುಂದಿನ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಪ್ಯಾಲೇಸಿಗೆ ನುಗ್ಗಿ, ಮೈದಾನ ನಮ್ಮದೊಂದು ಪ್ಯಾಲೇಸು. ಇವತ್ತು ಇದರಷ್ಟೇ 10ರಷ್ಟು ಜನ ಇವತ್ತಿನ ದಿವಸ ಹೊರಗಿದ್ದಾರೆ. ನಾನು ಬರಬೇಕಾದ್ರೆ 3/4 ಗಂಟೆ ಹಿಡಿತು ನಾನು ಇಲ್ಲಿಗೆ ಬರಬೇಕಾದ್ರೆ. ಕಾರಣ ಅಷ್ಟು ಟ್ರಾಫಿಕ್ ಇದೆ ಇವತ್ತಿನ ದಿವಸ. ಮೆಸ್ಟಿನ್ ನಿಮ್ಮಲ್ಲಿ ಬಡತನ ಇದೆ, ಆದ್ರೆ ಸ್ವಾಭಿಮಾನ ನಿಮ್ಮಲ್ಲಿದೆ. ಅದನ್ನು ನೀವು ಇಟ್ಕೊಂಡಿದ್ದೀರಿ. ಸ್ವಾಭಿಮಾನ ಬಿಡಬೇಡಿ. ದುಡ್ಡು ಬರುತ್ತೆ ಹೋಗತ್ತೆ, ಅಧಿಕಾರ ಸಿಗತ್ತೆ ಹೋಗತ್ತೆ, ಆದ್ರೆ ಸ್ವಾಭಿಮಾನ ಭಾರಿ ದೊಡ್ಡ ಮಾತು. ನಾವು ಮೀಸಲಾತಿ ತಗೋತೀವಿ. ಇವತ್ತೆಲ್ಲ ನಾಳೆ ಇದನ್ನು ಯಾರು ನಿಲ್ಸಕ್ ಸಾಧ್ಯವಿಲ್ಲ. ಸಮಾಜದ ಹುಷಾರಾಗ್ಬಿಟ್ಟಿದೆ. ಇವತ್ತು ನೀವು ಏನಾದ್ರೂ ಇದನ್ನು ಕೊಡದೇ ಇದ್ರೆ ವಿಧಾನಸೌಧದಲ್ಲೇ ಮಾದಿಗ ಮುಖ್ಯಮಂತ್ರಿ ಆಗ್ತಕ್ಕಂಥ ಕಾಲ ಭಾರಿ ದೂರ ಕಾಣ್ತಕ್ಕಂಥದ್ದು. ಆದ್ರಿಂದ ಇವತ್ತು ನನ್ನನ್ನ ಬರಮಾಡ್ಕೊಂಡು, ಏನೋ ಸಾಬ್ರಾದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ನೀವು ಕರೆಸಿದ್ರಿ. ನಿಮ್ಮ ಮನೆ ಬರ ನಮ್ಮ ಮನೆ ಬರ ಬಂದೆ. ನಮ್ಮಲ್ಲಿ ಬರೀ ಗುಡಿಸಕ್ಕೆ ಗೋಮಿ ಹಾಕಕ್ಕೆ ಇಟ್ಕೊಳ್ಳೋದು, ಒರಿಜಿನಲ್ ತಿನ್ನೋದು ಅವ್ರ ಚಿಂತೆ ಇಲ್ಲ ನಮಗೆ. ನಮ್ಮ ದೇಹದಲ್ಲಿ ಶಕ್ತಿ ಇದೆ. ಯಾಕಂದ್ರೆ ಜಾಸ್ತಿ ಮಕ್ಕಳು ಹುಡ್ಸೋರು ನೀವು ನಾವೇ, ಜಾಸ್ತಿ ಶಕ್ತಿ ಇರೋರು. ಯಾಕಂದ್ರೆ ನಾವು ಒರಿಜಿನಲ್ ಫುಡ್ ತಿಂತೀವಿ. ಬರೀ ಇಡ್ಲಿ ವಡ ತಿಂತ ಬದುಕಲ್ಲ ನಾವು. ಸರಿಯಾಗಿ ತಿಂದೇ ಬದುಕ್ತಕ್ಕಂಥ ಜನ. ಆದ್ರಿಂದ ಮಕ್ಕಳು ಜಾಸ್ತಿ ಆಗ್ತವೆ. ಒಬ್ಬೊಬ್ರು ಪೈಲ್ವಾನಂಗೆ ಹುಡ್ತಾನೆ. ನೀವು ನೋಡಿ, ಒಬ್ಬ ತೆಂಗಿನ ಸಾಯತರ ಮಾದಿಗ ಯಾರು ಸಿಗಲ್ಲ ನಿಮಗೆ. ಹುಟ್ಟಿದ್ರೆ ಪೈಲ್ವಾನ್ ತರನೇ ಸಿಗ್ತಾನೆ ಅವನು. ಆದ್ರಿಂದ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಅಭಿನಂದಿಸಿ, ಇದಕ್ಕೆ ಪೂರ್ಣವಾದಂತ 24 ಗಂಟೆನೂ ಕೂಡ ನಿಮ್ಮ ಹೋರಾಟದಲ್ಲಿ ನಾನಿದ್ದೇನೆ. ಇವತ್ತು ಇವನಾರವ ಎನಿಸಿದರಯ್ಯ, ಇವ ನಮ್ಮವ ಎನಸಯ್ಯ.
ಸದಾ ಮಾದಕ ಸಮುದಾಯದ ಪಾದದ ಧೂಳಿಯಾಗಿ ದುಡಿಯುವ ಅವಕಾಶ ಕೊಡು ಭಗವಂತ ಅಂತ ಕೇಳಿ ನಿಮ್ಮೆಲ್ಲರೂ ವಂದಿಸಿ ಮಾತನ್ನು ಮುಗಿಸ್ತೇನೆ.